ಹೇ HR ಮತ್ತೆ ರಿಜೆಕ್ಟ್ ಮಾಡಿದ್ರು, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಅಯ್ಯೋ, ಈ ಸಲ ಅಂಥದ್ದೇನಾಯ್ತು? ಅದು ಇಂಗ್ಲೀಷೇ ಮೇನ್ ಪ್ರಾಬ್ಲಮ್ ನಂದು. ಅಂದರೆ ಐ ಆಮ್ ಕಾನ್ಫಿಡೆಂಟ್ ಅಂತ ಹೇಳಕ್ ಹೋಗಿ ಐ ಆಮ್ ಕಾನ್ಫಿಡೆನ್ಸ್ ಅಂತ ಹೇಳ್ಬಿಟ್ಟಿದ್ದೀನಿ. HR ನೋಡಿದ್ರೆ ಮುಖ ನೋಡ್ತಿದ್ರು, ಏನು ಮಾಡ್ಬೇಕನ್ನೋದೇ ಅರ್ಥ ಆಗಲಿಲ್ಲ. ಸೋ ಫನ್ನಿ. ಏನು ಗೊತ್ತಾ, ಕಮ್ಯುನಿಕೇಷನ್ ಸ್ಕಿಲ್ಸ್ ಇಲ್ಲ ಅಂದರೆ ಎಲ್ಲೇ ಹೋದರೂ ಜಾಬ್ ಸಿಗೋದು ಕಷ್ಟನೇ ಬ್ರೋ. ಹಾಂ ಅರ್ಥ ಆಯಿತು. ಬಟ್ ಏನಂದರೆ ಇಂಗ್ಲೀಷ್ ಕೋರ್ಸ್ಗೆ ಸೇರ್ಕೊಂಡು ಕಲಿಯೋಷ್ಟು ಟೈಮ್ ಇಲ್ಲ. ಅದರಲ್ಲೂ ಈ ಇಂಗ್ಲೀಷ್ ಕೋರ್ಸ್ಗಳವರೆಲ್ಲ ಏನು ಮಾಡ್ತಾರೆ ಅಂದರೆ ಬೋರಿಂಗ್ ಲೆಕ್ಚರ್ ಮಾಡ್ತಾರೆ. ನನಗೆ ಹಂಗೆಲ್ಲ ಕಲಿಯೋಕ್ಕೆ ಇಷ್ಟನೇ ಆಗಲ್ಲ. ಓಕೆ, ಹಾಗಾದರೆ ನೀನು ಯಾಕೆ ಗ್ಯಾನ್ ಟಿ ವಿ ಆ್ಯಪ್ನ ಟ್ರೈ ಮಾಡಬಾರ್ದು? ಅದರಲ್ಲಿ ಒಳ್ಳೊಳ್ಳೆ ಇಂಗ್ಲೀಷ್ ಎಕ್ಸ್ಪರ್ಟ್ಸ್ ಇದ್ದಾರೆ ಗೊತ್ತಾ. ಅವರು ಪ್ರತಿದಿನ ಹೊಸ ವೀಡಿಯೋನ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ. ಅದರಲ್ಲಿ ಅವರು ಬೇಸಿಕ್ಕಿಂದನೇ ಇಂಗ್ಲೀಷ್ ಹೇಳ್ಕೊಡ್ತಾರೆ. ಜೊತೆಗೆ ಆ ವೀಡಿಯೋಸು ನೀನು ಬೋರಿಂಗ್ ಅಂತೀಯಲ್ಲ, ಆ ಥರ ದೊಡ್ಡ ವೀಡಿಯೋಸ್ ಅಲ್ಲ, ತುಂಬ ಕ್ರಿಸ್ಪ್ ಆಗಿ ಕ್ಲಿಯರ್ ಆಗಿರೋದ್ರಿಂದ ಕ್ಲಾಸ್ ಕೇಳೋದಕ್ಕೂ ಚೆನ್ನಾಗಿರುತ್ತೆ. ಓ, ಅಂದರೆ ಸಣ್ಣ ವಿಡಿಯೋಗಳಾ? ಹಾಗಾದರೆ ಸರಿ, ಟ್ರೈ ಮಾಡ್ಬೋದು ಅನ್ಸುತ್ತೆ ನಾನು. ಹೌದು. ಬಟ್ ಡೈಲಿ 20 ಮಿನಿಟ್ಸ್ ಇನ್ವೆಸ್ಟ್ ಮಾಡಬೇಕಾಗತ್ತೆ ನೋಡು. ಹಾಗೆ ಮಾಡಿದ್ರೆ ಒಂದೇ ವಾರದಲ್ಲಿ ದೊಡ್ಡ ಕಂಪ್ನಿ HR ಯಾವ ಭಯ ಇಲ್ದೇ ಫೇಸ್ ಮಾಡ್ಬೋದು. ಅಷ್ಟು ಕಾನ್ಫಿಡೆನ್ಸ್ ಬರುತ್ತೆ ನಿನಗೆ ಅಲ್ವಾ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಏನು ಗೊತ್ತಾ, ಇದನ್ನೆಲ್ಲ ಇವಾಗಲೇ ಸರಿ ಮಾಡ್ಕೋಬೇಕು. ಸೊ ನೀನೊಂದು ಕೆಲಸ ಮಾಡು, ಗ್ಯಾನ್ ಟಿ ವಿ ಆ್ಯಪ್ನ ಇವಾಗಲೇ ಇನ್ಸ್ಟಾಲ್ ಮಾಡಿಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡು. ಆಮೇಲೆ ಇಂಥದ್ದೇ ಇಂಟರ್ವ್ಯೂನು ಕ್ರ್ಯಾಕ್ ಮಾಡ್ಬೋದು ನೋಡು. ಓ, ನಿಜವಾಗ್ಲೂನಾ? ಈ ಇಂಗ್ಲೀಷ್ ಕಾರಣಕ್ಕೆ ನಂದು ಎಷ್ಟೊಂದು ಇಂಟರ್ವ್ಯೂಗಳು ಫೇಲ್ ಆಗ್ತಿದೆ ಅಂತಂದು ಇವಾಗ ಅರ್ಥ ಆಗ್ತಿದೆ. ಆ್ಯಂಡ್ ಫೇಲ್ ಆದಮೇಲೆ ತುಂಬ ನಾಚಿಕೆ ಆಗುತ್ತೆ ಹೇಳ್ಕೊಳಕ್ಕೆ, ಇಂಗ್ಲೀಷಿಂದ ಫೇಲ್ ಆಯಿತು ಅಂತ. ಅಲ್ವಾ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಏನು ಗೊತ್ತಾ, ಇದನ್ನೆಲ್ಲ ಇವಾಗಲೇ ಸರಿ ಮಾಡ್ಕೋಬೇಕು. ಸೊ ನೀನೊಂದು ಕೆಲಸ ಮಾಡು, ಗ್ಯಾನ್ ಟಿ ವಿ ಆ್ಯಪ್ನ ಇವಾಗಲೇ ಇನ್ಸ್ಟಾಲ್ ಮಾಡಿಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡು. ಆಮೇಲೆ ಇಂಥದ್ದೇ ಇಂಟರ್ವ್ಯೂನು ಕ್ರ್ಯಾಕ್ ಮಾಡ್ಬೋದು ನೋಡು.